ಹಾಯ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ ಇನ್ಫಾರ್ಮೇಷನ್ ಸೋರ್ಸಸ್ ಬಗ್ಗೆ ನೋಡಿದ್ವಿ. ಈ ವಿಡಿಯೋದಲ್ಲಿ ಏನು ಮಾಡೋಣ ಅಂತಂದರೆ ಎನ್ ಎಸ್ ಸಿ ವೆಬ್ಸೈಟನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಸೇಮ್ ಕಂಟಿನ್ಯೂಷನ್ ಪಾರ್ಟ್ ಲೈಕ್ ಇನ್ಫಾರ್ಮೇಷನ್ ಸೋರ್ಸಸ್ಸನ್ನೇ ಕಂಟಿನ್ಯೂಷನ್ ಪಾರ್ಟ್ ಆಗಿ ಎನ್ ಎಸ್ ಸಿ ವೆಬ್ಸೈಟಲ್ಲಿ ಯಾವ ರೀತಿ ಇನ್ಫಾರ್ಮೇಷನ್ನ ನಾವು ಯೂಸ್ ಮಾಡ್ಬೋದು, ಯಾವ ರೀತಿ ಪಿಕ್ ಮಾಡ್ಬೋದು ಅನ್ನೋದನ್ನು ಒಂದ್ಸರಿ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಹಾಗಿದ್ರೆ ಒಂದ್ಸರಿ ಎನ್ ಎಸ್ ಸಿ ವೆಬ್ಸೈಟ್ನ ನೋಡೋಣ. ಎನ್ ಎಸ್ ಸಿ ಅಂತ ನೀವು ಡೈರೆಕ್ಟ್ ಆಗಿ ಇವನ್ ಗೂಗಲ್ ಅಲ್ಲೂ ಕೂಡ ಇದು ಮಾಡಿದ್ರೆ ಎನ್ ಎಸ್ ಸಿ ವೆಬ್ಸೈಟು ಎರಡು ವೆಬ್ಸೈಟ್ ಇದೆ. ಫಸ್ಟ್ ಒನ್ ಏನಿದೆ ಎನ್ ಎಸ್ ಸಿ ಇಂಡಿಯಾನ ನೀವು ಸೆಲೆಕ್ಟ್ ಮಾಡಿದ್ರೆ ಒಂದು ಪೇಜ್ ಏನು ಓಪನ್ ಆಗುತ್ತೆ. ಇನಿಷಿಯಲಿ ಒಂದು ಪೇಜ್ ಏನು ಓಪನ್ ಆಗುತ್ತೆ. ಇದು ನಮಗೆ ಎನ್ ಎಸ್ ಇದು ನ್ಯೂ ಪೇಜ್ ಇದೆ. ಇಲ್ಲೇ ಮೇಲ್ಗಡೆ ನಿಮಗೆ ಅಗೇನ್ ಎನ್ ಎಸ್ ಸಿ ಇನ್ನೊಂದು ಲಿಂಕ್ ತೋರಿಸ್ತಾನೆ ಅವನು. ಇದು ಓಲ್ಡ್ ವೆಬ್ಸೈಟ್ ಇರೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಎನ್ ಎಸ್ ಇದು ಒಂದು ಓಲ್ಡ್ ವೆಬ್ಸೈಟ್ ಕೂಡ ಲಿಂಕ್ ಓಪನ್ ಆಗುತ್ತೆ. ಇದು ಓಲ್ಡ್ ವೆಬ್ಸೈಟ್ ಇದೆ. ಫಸ್ಟ್ ನಾವೇನು ಮಾಡೋಣ ಅಂತಂದ್ರೆ ನಿವ್ ವೆಬ್ಸೈಟಲ್ಲಿ ಸ್ವಲ್ಪ ಇಂಪ್ರೂವ್ಡ್ ಆಗಿರೋ ಫೀಚರ್ಸ್ಗಳನ್ನೆಲ್ಲ ಆ್ಯಡ್ ಮಾಡಿರೋದ್ರಿಂದ ನಿವ್ ವೆಬ್ಸೈಟನ್ನೇ ನಾವು ಒಂದ್ಸರಿ ರೆಫರ್ ಮಾಡೋಣ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನೋಡ್ಕೊಂಬೇಡ ಒಂದ್ಸರಿ ಎನ್ ಎಸ್ ಸಿ ಇದೆ. ಡೆಟ್ ಮಾರ್ಕೆಟ್ ಕ್ಲೋಸ್ ಆಗಿದೆ. ಇದ್ರದ್ದು ಟ್ರೇಡಿಂಗ್ ಡೇ ಕೂಡ ಅವನು ಒಂದ್ಸರಿ ಮೆನ್ಷನ್ ಮಾಡ್ತಾನೆ. ಆಮೇಲೆ ನೀವು ಒಂದ್ಸರಿ ಅಬ್ಸರ್ವ್ ಕೂಡ ಮಾಡ್ಬೋದೇನಿಲ್ಲ. ಇದಾದ್ಮೇಲೆ ಬೇಸಿಕಲಿ ಇದರಲ್ಲಿ ನಾವೇನು ನೋಡೋಣ ಅಂತಂದ್ರೆ ಕೆಳಗೆ ಬಂದ್ರೆ ಎನ್ ಎಸ್ ಸಿ ಇಂಡೈಸಸ್ ಇದೆ. ಇದರಲ್ಲಿ ನಮಗೆ ಡಿಫ್ರೆಂಟ್ ಇಂಡೈಸಸ್ ಕೂಡ ಇದೆ. ಡಿಫ್ರೆಂಟ್ ಇಂಡೈಸಸ್ ಅಲ್ಲಿ ಫಸ್ಟ್ ನಿಫ್ಟಿ 50 ಇದೆ, ನಿಫ್ಟಿ ನೆಕ್ಸ್ಟ್ 50 ಇದೆ, ಮಿಡ್ ಕ್ಯಾಪ್ ಇದೆ, ಬ್ಯಾಂಕ್ ಇದೆ ಅಂಡ್ ಫೈನಾನ್ಷಿಯಲ್ ಇದೆ. ಇದು ನಮಗೆ ಕಸ್ಟಮೈಸ್ಡ್ ಇರುತ್ತೆ. ನಮಗೆ ಯಾವ ಇಂಡೈಸಸ್ ಬೇಕೋ ಅದನ್ನು ನಾವು ಟೈಮ್ಲಿ ಏನು ಮಾಡ್ಬೋದು, ಕಸ್ಟಮೈಸ್ ಮಾಡ್ಬೋದು. ಒಂದ್ಸರಿ ಇಲ್ಲಿ ನೋಡಿ ಕಸ್ಟಮೈಸ್ ಇಂಡೈಸಸ್ ಲಿಸ್ಟ್ ಅಂತ ಕೂಡ ಇದೆ. ನಾವೇನಾದ್ರೂ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇದರಲ್ಲಿ ಅಗೇನ್ ಡಿಫ್ರೆಂಟ್ ಇಂಡೈಸಸ್ ಗೊತ್ತಾಗುತ್ತೆ. ಇದರಲ್ಲಿ ನೋಡಿ ಫಸ್ಟ್ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಅಂತ ಇದೆ. ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಅಲ್ಲಿ ಡಿಫ್ರೆಂಟ್ ಇದೆ ನೋಡಿ. ಒಂದ್ಸರಿ ನಿಫ್ಟಿ 50 ಇದೆ, ನೆಕ್ಸ್ಟ್ 50 ಇದೆ, ಮಿಡ್ ಕ್ಯಾಪ್ ಇದೆ. ಮಿಡ್ ಕ್ಯಾಪ್ ಎಲ್ಲ ಅಗೇನ್ ಅವ್ನು ಏನ್ ಮಾಡಿದಾನೆ ಅಂದ್ರೆ ಡಿಫ್ರೆಂಟ್ ಆಗಿ ತೋರಿಸಿದ್ದಾನೆ. ಲೈಕ್ 50 ಇರ್ಬೋದು, 100 ಇರ್ಬೋದು, 150 ಇರ್ಬೋದು. ಅಂಡ್ ಇದನ್ನ ಬಿಟ್ರೆ ಅಗೇನ್ ಸೆಕ್ಟೋರಲ್ ಇಂಡೈಸಸ್ ಇದೆ, ಸ್ಟ್ರಾಟಜಿ ಇಂಡೈಸಸ್ ಇದೆ, ಥಿಮ್ಯಾಟಿಕ್ ಇಂಡೈಸಸ್ ಇದೆ. ನಾನು ನಿಮಗೆ ಸುಮ್ಮನೆ ಒಂದೆರಡು ಇಂಡೈಸಸ್ಗಳನ್ನ ಓಪನ್ ಮಾಡಿ ತೋರಿಸ್ತೀನಿ ಇದರಲ್ಲಿ ಯಾವ ರೀತಿ ಡೀಟೇಲ್ ಇದೆ ಅಂತ. ಟಿಪಿಕಲಿ ಏನು ಮಾಡೋಣ, ನಿಫ್ಟಿ 50 ಇಂಡೈಸಸ್ ಅನ್ನ ನಾವು ಸೆಲೆಕ್ಟ್ ಮಾಡೋಣ. ಇದು ಕಸ್ಟಮೈಸ್ಡ್ ಇದೆ. ಓಕೆ, ನಿಫ್ಟಿ 50 ಇಂಡೈಸಸ್ ಅನ್ನ ಯಾವ ರೀತಿ ಮಾಡೋಣ ಅಂದ್ರೆ ಇಲ್ಲಿ ವಿವ್ ಆಲ್ ಇಂಡೈಸಸ್ ಅಂತ ಇದೆ ನೋಡಿ. ಇದರಲ್ಲಿ ಒಂದ್ಸರಿ ಹೋದ್ರೆ ಎಲ್ಲಾ ಇಂಡೈಸಸ್ಗಳು ಇದರಲ್ಲಿ ಓಪನ್ ಆಗುತ್ತೆ. ಫಸ್ಟ್ ನಿಫ್ಟಿ 50ನ ನಾವೇನಾದ್ರೂ ಒಂದ್ಸರಿ ರೆಫರೆನ್ಸ್ಗೆ ಜಸ್ಟ್ ತಗೊಳ್ಳೋಣ. ನಿಫ್ಟಿ 50 ಓಪನ್ ಆಗುತ್ತೆ. ನಿಫ್ಟಿ 50ಲಿ ಒಂದ್ಸರಿ ಓಪನ್ ಆದ್ರೆ ನೋಡಿ, ನಿಫ್ಟಿ 50ಲಿ ಮೇಜರ್ 50 ಸ್ಟಾಕ್ಸ್ ಏನಿದೆ ನಿಫ್ಟಿದು ಅದರದ್ದು ಡೀಟೇಲ್ ಇದೆ. ಇವತ್ತಿನ ಆಕ್ಟಿವಿಟಿ ಅಥವಾ ಇವತ್ತಿನ ಪರ್ಫಾರ್ಮೆನ್ಸ್ ಏನಿದೆ ಅನ್ನೋದು ಇದರಲ್ಲಿ ಅವನು ಇಂಡಿಕೇಟ್ ಮಾಡಿದ್ದಾನೆ. ಅಂಡ್ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವನ್ ಇದರಲ್ಲಿ ಬೇಕಂದ್ರೂ ಕೂಡ ಒಂದ್ಸರಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ನಮಗೆ ಕಂಪ್ಲೀಟ್ ನಿಫ್ಟಿ 50ದು ಒಂದು ಎಕ್ಸೆಲ್ ಸೀಟೇ ಓಪನ್ ಆಗಿಬಿಡುತ್ತೆ. ಆ ಎಕ್ಸೆಲ್ ಸೀಟಲ್ಲೂ ಕೂಡ ನಾವು ರೆಫರ್ ಮಾಡ್ಕೋಬಹುದು. ಎಕ್ಸೆಲ್ ಸೀಟಲ್ಲೂ ಕೂಡ ಒಂದ್ಸರಿ ರೆಫರ್ ಮಾಡ್ಕೊಂಡು ಇನ್ಫಾರ್ಮೇಶನ್ ಗ್ಯಾದರ್ ಮಾಡಬಹುದು. ಇದರಲ್ಲಿ ನೋಡಿ ನಿಫ್ಟಿ 50 ಇದೆ. ಇದರದ್ದು ಕಂಪ್ಲೀಟ್ ಆಗಿ ಅಂದ್ರೆ ಇವತ್ತಿನ ಡೇಸ್ ಆಕ್ಟಿವಿಟೀಸ್ ಏನಿದೆ ಅನ್ನೋದನ್ನ ಅವನು ಮೆನ್ಷನ್ ಮಾಡಿದ್ದಾನೆ. ಇದು ಇಂಡೈಸಸ್ ಬಗ್ಗೆ ಆಯ್ತು. ಇದರಲ್ಲಿ ಅಗೇನ್ ನಾನು ಹೇಳ್ದಂಗೆ ನೋಡಿ, ಫಸ್ಟ್ ನಾನು ಜಸ್ಟ್ ಒಂದು ನಿಫ್ಟಿ 50 ತಗೊಂಡಿದ್ದೀನಿ. ಇದರಲ್ಲಿ ಏನಿದೆ ಅಂತಂದ್ರೆ ನಿಮಗೆ ನಿಫ್ಟಿ 50 ಸ್ಟಾಕ್ಸ್ ಜಸ್ಟ್ ಒಂದು ಬ್ರೀಫ್ ಡಿಸ್ಕ್ರಿಪ್ಷನ್ ಅವನು ಮೆನ್ಷನ್ ಮಾಡ್ಬಿಟ್ಟಿದ್ದಾನೆ ಇಲ್ಲೇನೆ. ಲೈಕ್ ನಿಫ್ಟಿ 50ಯಲ್ಲಿ ಸ್ಟಾಕ್ಸ್ ಏನಿದೆ ನೋಡಿ ಒಂದ್ಸರಿ. ನಿಫ್ಟಿ 50ಯಲ್ಲಿ ಅಗೇನ್ HDFC ಬ್ಯಾಂಕ್ ಇಂದ ಹಿಡಿದು ರಿಲಯನ್ಸ್ ಇಂದ ಹಿಡಿದು ಪರ್ಸೆಂಟೇಜ್ ವೈಸ್ ಯಾವುದು ಇವತ್ತು ವೇರಿಯೇಷನ್ ಆಗಿದೆ ಅನ್ನೋದನ್ನ ಕೊಟ್ಟಿದ್ದಾನೆ. ಫಸ್ಟ್ HDFC ಇದೆ, ರಿಲಯನ್ಸ್ ಇದೆ, ಇವೆಲ್ಲ ಏನು ನಿಫ್ಟಿ 50 ಕಂಪ್ನೀಸ್ಗಳಿದೆ. ಇದರದ್ದು ಹೈ ಏನಿದೆ, ಲೋ ಏನಿದೆ, ನೀವು ಇಲ್ಲಿ ಮೇಲ್ಗಡೆನೂ ಕೂಡ ನೋಡ್ಬೋದು. ಈ ಸ್ಟಾಕ್ ಯಾವ ಪ್ರೈಸ್ ಇಂದ ಓಪನ್ ಆಗಿದೆ, ಇವತ್ತು ಟುಡೇಲಿ ಯಾವ ಪ್ರೈಸ್ ವರೆಗೂ ಹೈ ಆಗಿದೆ, ಯಾವ ಪ್ರೈಸ್ ಲೋ ಆಗಿದೆ, ಎಸ್ಟರ್ಡೇದ್ದು ಪ್ರೀವಿಯಸ್ ಕ್ಲೋಸಿಂಗ್ ಪ್ರೈಸ್ ಏನಿತ್ತು ಇದು ಇದೆ. ಅಂಡ್ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಅಂದ್ರೆ ಇವತ್ತು ಲಾಸ್ಟ್ ಗಿವನ್ ಮೂಮೆಂಟ್ ಅಲ್ಲಿ ಅದರದ್ದು ಪ್ರೈಸ್ ಏನಿತ್ತು, ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಚೇಂಜಸ್ ಎಷ್ಟು ಪಾಯಿಂಟ್ ಅಲ್ಲಿ ಚೇಂಜಸ್ ಆಗಿದೆ, ಅದ್ರ ಪರ್ಸೆಂಟೇಜ್ ಎಷ್ಟಿದೆ, ಅಂಡ್ ಅದ್ರದ್ದು ವಾಲ್ಯೂಮ್ ಕೂಡ ಕೊಟ್ಟಿದ್ದಾನೆ ವಿತ್ ವ್ಯಾಲ್ಯೂ ಇದೆ. ಇಲ್ಲಿ ನೀವು ಅಗೇನ್ 52 ವೀಕ್ ಲೋ ಹೈ ಅಂಡ್ 1 ಇಯರ್ದು ಅಂಡ್ 30 ಡೇಸ್ದು ಪರ್ಸೆಂಟೇಜ್ ಚೇಂಜ್ ಅನ್ನ ಕೂಡ ನೋಡ್ಬೋದು. ಇದು ನಿಫ್ಟಿ 50 ಬಗ್ಗೆ ಆಯ್ತು. ಇನ್ನು ನಾವೇನಾದ್ರೂ ನೋಡ್ಬೇಕಂದ್ರೆ ಸ್ಪೆಸಿಫಿಕ್ ಆಗಿ ಇದರಲ್ಲಿ ಅಗೇನ್ ಬೇರೆ ಇಂಡಸ್ಟ್ರೀಸ್ ಇದೆ ನೋಡಿ ಒಂದ್ಸರಿ. ನಿಫ್ಟಿ 50 ನಾನು ತೋರಿಸ್ತೀನಿ ನಿಮ್ಗೆ ಇವಾಗ. ಅದನ್ನ ಬಿಟ್ಟು ಕೂಡ ಮತ್ತೆ ಬೇರೆ ಇಂಡಸ್ಟ್ರೀಸ್ ಒಂದ್ಸರಿ ನೋಡೋಣ. ಇದರಲ್ಲಿ ನಿಫ್ಟಿ 50 ಆದ್ಮೇಲೆ
ವ್ಯೂ ಆಲ್ ಇಂಡಸ್ಟ್ರೀಸ್ಗೆ ಹೋಗಿ. ಸೊ ಇದರಲ್ಲಿ ಹಾಗೆ ನೀವು ಇನ್ನು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ, ಲೈಕ್ ಇವಾಗ ನಿಫ್ಟಿ 500 ಅಂತ ಅನ್ಕೊಳ್ಳಿ. ನಿಫ್ಟಿ 500 ಅಂತ ಏನಾದ್ರು ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ 500 ನಿಫ್ಟಿ ಕಂಪನೀಸ್ ಇರುತ್ತೆ. ಅದರಲ್ಲಿ ನಿಫ್ಟಿ 500 ಕಂಪನೀಸ್ದು ಕಂಪ್ಲೀಟ್ ಡೀಟೇಲ್ ಇರುತ್ತೆ. ಕಂಪ್ಲೀಟ್ ಡೀಟೇಲ್ ಇನ್ ದ ಸೆನ್ಸ್ 500 ಸ್ಟಾಕ್ಸ್ಗೆ ಹೋಗೋಣ. ಕಂಪ್ಲೀಟ್ ಡೀಟೇಲ್ಸ್ ಇನ್ ದ ಸೆನ್ಸ್ ಯಾವ್ದಾವ ಕಂಪ್ನಿ ಇದೆ, 500 ಕಂಪನೀಸ್ ಇದೆ. ಸೊ ಅಗೇನ್ ಅದರದ್ದು ಕರೆಂಟ್ ಪ್ರೈಸಸ್ ಎಲ್ಲ ಏನಿದೆ, ಸೊ ಆ ಕರೆಂಟ್ ಪ್ರೈಸಸ್ ಇವತ್ತಿನ ಡೇ ಅಲ್ಲಿ ವೇರಿಯೇಷನ್ ಏನಿದೆ ಅನ್ನೋದನ್ನ ಅವನು ಡೀಟೇಲ್ ಆಗಿ ಇಲ್ಲಿ ಮೆನ್ಷನ್ ಮಾಡಿರ್ತಾನೆ. ಸೊ ಇದು ಒಂದ್ಸರಿ ನಾವು ನೋಡ್ಬೋದು. ಅಂಡ್ ಇದಾದ್ಮೇಲೆ ನಾವು ಅಗೇನ್ ಇಂಡಸ್ಟ್ರೀಸ್ ಆಯ್ತು. ಸೊ ಇದರಲ್ಲಿ ಬ್ಯಾಂಕ್ ನಿಫ್ಟಿ ಕೂಡ ಒಂದ್ಸರಿ ನೋಡ್ತಿದ್ರೆ ನೋಡೋಣ. ಸೊ ಬ್ಯಾಂಕ್ ನಿಫ್ಟಿಯಲ್ಲೂ ಏನಿದೆ ಅಂದ್ರೆ ನಮಗೆ ನಿಫ್ಟಿ ನೆಕ್ಸ್ಟ್ 50 ಬ್ಯಾಂಕ್ ನಿಫ್ಟಿ ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಬ್ಯಾಂಕ್ ನಿಫ್ಟಿ ಅಂಡ್ ನಿಫ್ಟಿ 50ಯಲ್ಲಿ ಮೇಜರ್ ಆಲ್ಮೋಸ್ಟ್ ನಮಗೆ 40-45% ಬ್ಯಾಂಕ್ ನಿಫ್ಟಿ ಸ್ಟಾಕೇ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಏನ್ ವೇರಿಯೇಷನ್ ಆಗುತ್ತೆ ಅದು ನಮ್ಮ ನಿಫ್ಟಿಯಲ್ಲಿ ಡೆಫಿನೆಟ್ ಆಗಿ ಅದರದ್ದು ಇಂಪ್ಯಾಕ್ಟ್ ತುಂಬಾನೇ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಕೂಡ ನಾವು ಒಂದ್ಸರಿ ನೋಡ್ಬೋಣ ಬ್ಯಾಂಕ್ ನಿಫ್ಟಿಲಿ ಯಾವ್ದೆಲ್ಲ ಸ್ಟಾಕ್ಸ್ ಇದೆ. ಅಂಡ್ ಇಲ್ಲಿ ಮೇನ್ ಹೋಮ್ ಪೇಜ್ ಅಲ್ಲೇ ಬರೋಣ. ಮೇನ್ ಹೋಮ್ ಪೇಜ್ ಅಲ್ಲೇ ಕೂಡ ನಮಗೆ ಇಲ್ಲಿ ನೋಡಿ ಆಪ್ಷನ್ ಒಂದು ಕೊಟ್ಟಿದ್ದಾನೆ ಆಲ್ರೆಡಿ, ನಿಫ್ಟಿ ಬ್ಯಾಂಕ್ ಅಂತ. ಈ ನಿಫ್ಟಿ ಬ್ಯಾಂಕ್ ಅಲ್ಲಿ ಹೋದ್ರೆ ನಮಗೆ ಇಲ್ಲಿ ಆಲ್ರೆಡಿ ಒಂದು ಕೊಟ್ಬಿಟ್ಟಿದ್ದಾನೆ ಏನಿದೆ ಏನಿಲ್ಲ ಡೀಟೇಲ್ ಅಂತ. ಸೊ ಈವನ್ ಇನ್ ದ ಸೆನ್ಸ್ ಒಂದ್ಸರಿ ಇದರಲ್ಲಿ ಓಪನ್ ಮಾಡಿದ್ರೆ ವಿ ವಾಲ್ ಅಂದ್ರೆ ಎಲ್ಲ ಬ್ಯಾಂಕ್ ನಿಫ್ಟಿಗಳು ಕೂಡ ನಮಗೆ ಬ್ಯಾಂಕ್ ನಿಫ್ಟಿ ಸ್ಟಾಕ್ಸ್ಗಳು ಕೂಡ ಇದರಲ್ಲಿ ಓಪನ್ ಆಗುತ್ತೆ. ಟೋಟಲ್ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ನೋಡಿ 6+6 ಟೋಟಲ್ 12 ಸ್ಟಾಕ್ಸ್ ಇದೆ. ಇದರಲ್ಲಿ ಇವತ್ತು ಏನ್ ಕೊಟ್ಟಿದ್ದಾನೆ ಅಂದ್ರೆ 6 ಸ್ಟಾಕ್ಸ್ ಅಡ್ವಾನ್ಸ್ ಆಗಿದೆ, 6 ಸ್ಟಾಕ್ಸ್ ಡಿಕ್ಲೈನ್ಸ್ ಆಗಿದೆ. ಅಂದ್ರೆ 6 ಸ್ಟಾಕ್ಸ್ ಪ್ಲಸ್ ಅಲ್ಲಿ ಇದೆ, 6 ಸ್ಟಾಕ್ಸ್ ಮೈನಸ್ ಅಲ್ಲಿ ಇದೆ. ಸೊ ಟೋಟಲ್ 12 ಸ್ಟಾಕ್ಸ್ ಸ್ಪೆಸಿಫಿಕ್ ಆಗಿ ಬ್ಯಾಂಕ್ ಯಾವ ಸ್ಟಾಕ್ಸ್ ಇದೆ ಅಂತಂದ್ರೆ SBI ಇದೆ, ಫೆಡರಲ್ ಇದೆ, ಇಂಡಸ್ ಇಂಡ್, ಆಕ್ಸಿಸ್, IDFC ಇದರಲ್ಲೆಲ್ಲ ಇದೆ, ನೀವು ನೋಡ್ಕೋಬಹುದು. ಇದರಲ್ಲಿ ಡಿಫ್ರೆಂಟ್ ವೇಟೇಜಸ್ ಕೂಡ ಇದೆ. ಮೇಜರ್ ಹೈಯೆಸ್ಟ್ ವೇಟೇಜ್ ಇರೋದು ನಮಗೆ ಯಾವ್ದಂದ್ರೆ HDFC ಇದೆ, ಕೋಟಕ್ ಇದೆ, ICICI ಇದೆ, ಆಕ್ಸಿಸ್ ಬ್ಯಾಂಕ್ ಇದೆ ಅಂಡ್ SBI ಇದೆ. ಈ ಒಂದು 4-5 ಬ್ಯಾಂಕ್ಗಳದ್ದು ವೇಟೇಜ್ ಜಾಸ್ತಿನೇ ಇರುತ್ತೆ ಈವನ್ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ. ಇದು ನಮಗೆ ಟಿಪಿಕಲಿ ಬೇಸಿಕ್ ಇಂಡೈಸಸ್. ಇದರಲ್ಲಿ ನಿಮ್ಗೆ ಬೇಕಂದ್ರೆ ಎಂಟೈರ್ ಒಂದ್ಸರಿ ಇಂಡೈಸಸ್ ಗಳನ್ನ ನೋಡ್ಬೋದು, ಅನಲೈಸ್ ಮಾಡ್ಬೋದು, ಯಾವ್ದೆಲ್ಲ ಸ್ಟಾಕ್ಸ್ ಇದೆ ಯಾವ್ದೆಲ್ಲ ಇಲ್ಲ. ಫಾರ್ ಎಕ್ಸಾಂಪಲ್ ನಾನು ಅದೇ ತರ ಹೇಳ್ದಂಗೆ ನಿಮ್ಗೆ ನೀವು ಥಿಮ್ಯಾಟಿಕ್ ಇಂಡೆಕ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಯಾವ್ದು ಆಟೋದಲ್ಲಿ ಏನಿದೆ, ಮೀಡಿಯಾದಲ್ಲಿ ಏನಿದೆ, ಫೈನಾನ್ಷಿಯಲ್ ಏನಿದೆ ಇದನ್ನೆಲ್ಲ ನೋಡ್ಬೋದು. ಅಂಡ್ ಇದನ್ನ ಬಿಟ್ಟು ಕೂಡ ಇದ್ರಲ್ಲಿ ನಮಗೆ ಅಗೇನ್ ಡಿಫ್ರೆಂಟ್ ಇಂಡೈಸಸ್ ಏನಿದೆ ಅಂದ್ರೆ ನಿಫ್ಟಿ 200 ಇದೆ, ನಿಫ್ಟಿ ಮಿಡ್ ಕ್ಯಾಪ್ ಇದೆ 50. ಇದನ್ನೆಲ್ಲ ಒಂದ್ಸರಿ ಅನಲೈಸ್ ಮಾಡಿ ನೋಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಅಂಡ್ ಅದಾದ್ಮೇಲೆ ಮೇಜರ್ ಇದರಲ್ಲಿ ಹೋಮ್ ಪೇಜ್ ಅಲ್ಲಿ ಏನ್ ಕೊಡ್ತಾರೆ ನಿಫ್ಟಿ ಹೋಮ್ ಪೇಜ್ ಅಲ್ಲಿ ಅನ್ನೋದು ಕೂಡ ಒಂದ್ಸರಿ ನೋಡ್ಬೋಣ. ನಿಫ್ಟಿ ಹೋಮ್ ಪೇಜ್ ಅಲ್ಲಿ ಇಲ್ಲಿ ನಿಮ್ಗೆ ಕಸ್ಟಮೈಸ್ ಮಾಡೋಂಥ ಆಪ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕಿರುತ್ತೋ ಅದನ್ನ ಕಸ್ಟಮೈಸ್ ಮಾಡ್ಕೊಂಡ್ಬಿಡ್ಬೋದು ಇಂಡೆಕ್ಸ್ ಅನ್ನ. ಒಂದ್ಸರಿ ಇಂಡೆಕ್ಸ್ ಅನ್ನ ಕಸ್ಟಮೈಸ್ ಮಾಡ್ಕೊಂಡ್ಬಿಟ್ರೆ ಹಾರ್ಡ್ಲಿ ನಮಗೆ 5 ಇಂಡೆಕ್ಸ್ ಆಪ್ಷನ್ ಕೊಟ್ಟಿರ್ತಾನೆ ಅವನು. 5 ಇಂಡೆಕ್ಸ್ ಆಪ್ಷನ್ ಯಾವ್ದಾದ್ರು ಮಾಡ್ಕೋಬಹುದು. ನಮಗೆ ರೆಡಿ ರೆಫರೆನ್ಸ್ಗೆ ಈ ಡೇಟಾ ಹ್ಯಾಂಡಿಯಾಗಿ ಸಿಗ್ಬಿಡುತ್ತೆ ನೆಕ್ಸ್ಟ್ ಟೈಮ್ ಅಲ್ಲಿ. ಒಂದ್ಸರಿ ನಿಫ್ಟಿ 50ನ ಒಂದ್ಸರಿ ನಾವು ನೋಡ್ಕೊಂಬೋಣ. ಇಲ್ಲಿ ಹೋಮ್ ಪೇಜ್ ಅಲ್ಲಿ ಅವ್ನು ಏನೇನು ಕೊಟ್ಟಿರ್ತಾನೆ ಅಂತಂದ್ರೆ ಇದ್ರದ್ದು 2 days ಪರ್ಫಾರ್ಮೆನ್ಸ್ ಏನಿರುತ್ತೆ, ವಿತ್ ಎಷ್ಟೆಲ್ಲ ಸ್ಟಾಕ್ಸ್ ಎಲ್ಲ ಅಡ್ವಾನ್ಸ್ ಆಗಿದೆ, ಎಷ್ಟೆಲ್ಲ ಡಿಕ್ಲೈನ್ ಆಗಿದೆ ಅನ್ನೋದು ಕೂಡ ಇನ್ಫಾರ್ಮೇಶನ್ ಇರುತ್ತೆ. ನೋಡಿ ನಿಫ್ಟಿ 50ಯಲ್ಲಿ ಟೋಟಲ್ ನಮಗೆ 50 ಸ್ಟಾಕ್ಸ್ ಇದೆ. ಔಟ್ ಆಫ್ 50 ಸ್ಟಾಕ್ಸ್ ಅಲ್ಲಿ 11 ಸ್ಟಾಕ್ಸ್ ಆಲ್ರೆಡಿ ಅಡ್ವಾನ್ಸ್ ಆಗಿದೆ, 39 ಇದರಲ್ಲಿ ಡಿಕ್ಲೈನ್ಸ್ ಆಗಿದೆ. ಅವನು ಆಲ್ರೆಡಿ ಇಂಡಿಕೇಟ್ ಕೂಡ ಮಾಡ್ಬಿಟ್ಟಿದ್ದಾನೆ ಇದರಲ್ಲಿ. ಅದೇನಿದೆ ಅನ್ನೋದು ನಿಮ್ಗೆ ಏನಾದ್ರು ಡೀಟೇಲ್ ಬೇಕಂದ್ರೆ ಅಗೇನ್ ಇದರಲ್ಲಿ ನೀವು ಲೆಫ್ಟ್ ಸೈಡ್ ಕಾರ್ನರ್ ಅಲ್ಲಿ ನೋಡ್ಬಿಟ್ರೆ ಗೇನರ್ಸ್ ಅಂಡ್ ಲೂಸರ್ಸ್ ಇರುತ್ತೆ. ಮೋಸ್ಟ್ ಆಕ್ಟಿವ್ ಏನಿರುತ್ತಲ್ಲ ಇದರಲ್ಲಿ ವ್ಯೂ ಆಲ್ ಅಂತ ಕ್ಲಿಕ್ ಮಾಡ್ಬಿಟ್ರೆ ಎಂಟೈರ್ ನಿಫ್ಟಿ 50 ಸ್ಟಾಕ್ಸ್ ಒಂದೇ ಸರಿ ನಮಗೆ ಇನ್ಫಾರ್ಮೇಶನ್ ಓಪನ್ ಆಗ್ಬಿಡುತ್ತೆ. ಇದು ಏನಾಯ್ತು ನಮಗೆ ನಾವು ನಿಫ್ಟಿ 50 ನೋಡಿದ್ರೆ. ಅದೇ ತರ ನೀವು ಬೇಕಾದ್ರೆ ಎಲ್ಲಾ ಇಂಡಸ್ಟ್ರೀಸ್ಗಳನ್ನು ಒಂದ್ಸರಿ ಅನಲೈಸ್ ಮಾಡ್ಬೋದು. ಅಂಡ್ ಟಿಪಿಕಲ್ ಇದರಲ್ಲಿ ಒಂದು ನಿಮ್ಗೆ ಯೂಸ್ಫುಲ್ ಏನಿದೆ ಅಂತಂದ್ರೆ ಯಾವ್ದೆಲ್ಲ ಸ್ಟಾಕ್ಸ್ ಟ್ರೇಡೆಡ್ ಆಗಿದೆ ಆ ಸ್ಟಾಕ್ಸ್ ಅಲ್ಲಿ ನಿಮ್ಗೆ ಥಿಮ್ಯಾಟಿಕ್ ಪ್ರಕಾರ ಯಾವ್ದಾವ್ದು ಸ್ಟಾಕ್ ಇದೆ ಅನ್ನುವಂತ ಒಂದು ಇನ್ಫಾರ್ಮೇಶನ್ ನಮ್ಗೆ ಕ್ವಿಕ್ ಆಗಿ ಸಿಕ್ಬಿಡುತ್ತೆ. ಅದನ್ನ ಬಿಟ್ರೆ ನೆಕ್ಸ್ಟ್ ಇದ್ರ ಕೆಳಗಡೆನೆ ಕೊಟ್ಟಿದ್ದಾನೆ ಅವನು ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಅಂತ. ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಅಲ್ಲಿ ಇವತ್ತಿನ ದಿನದಲ್ಲಿ ನೋಡಿ ಆಲ್ರೆಡಿ ಇದರಲ್ಲಿ ಡೇಟ್ ಕೊಟ್ಟಿದ್ದಾನೆ. ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಅಲ್ಲಿ ಇಲ್ಲಿ ಸಬ್ಜೆಕ್ಟ್ ಅವ್ನು ಕೊಟ್ಬಿಟ್ಟಿರ್ತಾನೆ ಏನ್ ಮಾಡಿದ್ದಾರೆ ಇವರು ಅಂತ. ಫಾರ್ ಎಕ್ಸಾಂಪಲ್ ನಮ್ಗೆ ಇಲ್ಲಿ ನೋಡಿ ಆಸ್ಟೆಕ್ ಲೈಫ್ ಸೈನ್ಸಸ್ ಲಿಮಿಟೆಡ್ ಅಂತ ಇದೆ. ಇದ್ರದ್ದು ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಅವನು ಏನ್ ಮಾಡಿದಾನೆ ಅಂತಂದ್ರೆ ಎಕ್ಸ್ಚೇಂಜ್ ಅಬೌಟ್ ಸ್ಕೆಡ್ಯೂಲ್ ಆಫ್ ಮೀಟಿಂಗ್ ಅವನು ಸ್ಕೆಡ್ಯೂಲ್ ಮಾಡಿರೋದ್ರ ಬಗ್ಗೆ ಇನ್ಫಾರ್ಮೇಶನ್ ಇದರಲ್ಲಿ ಕೊಟ್ಟಿದ್ದಾನೆ.
ಸೊ ಈ ತರ ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಇರುತ್ತೆ, ಇದ್ರಲ್ಲಿ ಡಿಫ್ರೆಂಟ್ ಇದೆ. ಸೊ ನಾವು ನೋಡ್ಕೋಬಹುದು ಏನೇನಿದೆ ಏನೇನಿಲ್ಲ ಅನ್ನೋದು ಕೂಡ. ಅಂಡ್ ನೆಕ್ಸ್ಟ್ ಇದನ್ನ ಬಿಟ್ರೆ ಬೋರ್ಡ್ ಮೀಟಿಂಗ್ಸ್ ಇರುತ್ತೆ. ಇದರಲ್ಲಿ ಬೋರ್ಡ್ ಮೀಟಿಂಗ್ ಅಲ್ಲಿ ಅವ್ನು ಏನ್ ಕೊಟ್ಟಿದ್ದಾನೆ ಅಂದ್ರೆ, ಒಂದ್ಸರಿ ಫಾರ್ ಎಕ್ಸಾಂಪಲ್ ಅವ್ನು ನೋಡ್ಕೊಂಬೋಣ ಬೋರ್ಡ್ ಮೀಟಿಂಗ್ ಅಲ್ಲಿ. ಲೈಕ್ ನೋಡಿ, ಇವಾಗ ಅದಾನಿ ಎಂಟರ್ಪ್ರೈಸಸ್ ಇದೆ. ಅದಾನಿ ಎಂಟರ್ಪ್ರೈಸಸ್ ಸಬ್ಜೆಕ್ಟ್ ಏನಿದೆ ಫೈನಾನ್ಷಿಯಲ್ ರಿಸಲ್ಟ್. ಫೈನಾನ್ಷಿಯಲ್ ರಿಸಲ್ಟ್ಸ್ಗೋಸ್ಕರ ಬೋರ್ಡ್ ಮೀಟಿಂಗ್ ಅವನು ಕಂಡಕ್ಟ್ ಮಾಡ್ತಿದ್ದಾನೆ 27th ಅಕ್ಟೋಬರ್ಗೆ. 27th ಅಕ್ಟೋಬರ್ಗೆ ಅದಾನಿ ಎಂಟರ್ಪ್ರೈಸಸ್ ಏನ್ ಮಾಡ್ತಾನೆ ಅಂತಂದ್ರೆ, ಬೋರ್ಡ್ ಮೀಟಿಂಗ್ ಒಂದು ಕಂಡಕ್ಟ್ ಮಾಡಿ ಅವತ್ತಿನ ದಿನ ಅವನು ಫೈನಾನ್ಷಿಯಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ಬಿಡ್ತಾನೆ. ಸೊ ಈ ಫೈನಾನ್ಷಿಯಲ್ ರಿಸಲ್ಟ್ಸ್ ಆಯ್ತು, ಕಾರ್ಪೊರೇಟ್ ಆಕ್ಷನ್ಸ್ ಆಯ್ತು, ನಾವ್ ಏನಕ್ಕೆ ಮಾನಿಟರ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಆ ಕಾರ್ಪೊರೇಟ್ ಆಕ್ಷನ್ಸ್ ಏನಿರುತ್ತೆ ಪ್ರತಿಯೊಂದು ಕೂಡ ಸ್ಟಾಕ್ ಪ್ರೈಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಲೈಕ್ ನಿಮಗೆ ಬೋರ್ಡ್ ಮೀಟಿಂಗ್ ಇರ್ಬೋದು. ಈಗ ಬೋರ್ಡ್ ಮೀಟಿಂಗ್ ಏನಾದ್ರು ಅವ್ನು ಮಾಡಿದ್ರೆ ಅದರಲ್ಲಿ ಅವನು ಡಿಫ್ರೆಂಟ್ ಏನ್ ಮಾಡ್ತಾನೆ, ಅನೌನ್ಸ್ಮೆಂಟ್ ಮಾಡ್ತಾನೆ. ಟಿಪಿಕಲಿ ಇವಾಗ ಏನಾದ್ರು ನೋಡೋಣ ಒಂದ್ಸರಿ, ಬೋರ್ಡ್ ಮೀಟಿಂಗ್ ಅಲ್ಲಿ ಅದಾನಿ ಎಂಟರ್ಪ್ರೈಸಸ್ ಏನಾದ್ರು ಕಂಡಕ್ಟ್ ಮಾಡಿ ಫೈನಾನ್ಷಿಯಲ್ ರಿಸಲ್ಟ್ ಏನಾದ್ರು ಅನೌನ್ಸ್ ಮಾಡಿದ್ರೆ, ಆವತ್ತಿನ ದಿನ ಫೈನಾನ್ಷಿಯಲ್ ರಿಸಲ್ಟ್ಸ್ ಏನಿರುತ್ತೆ ಅನ್ನೋ ಬೇಸ್ ಮೇಲೆ ಆ ಕಂಪ್ನಿಯ ಸ್ಟಾಕ್ ಪ್ರೈಸು, ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಅದ್ರ ವೇರಿಯೇಷನ್ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಏನಾದ್ರು ನಮಗೆ ಅದಾನಿ ಎಂಟರ್ಪ್ರೈಸಸ್ದು ಪ್ರಾಫಿಟ್ ಏನಾದರೂ ತುಂಬಾ ಇದ್ರೆ, ಹ್ಯೂಜ್ ಇದ್ರೆ, ಲೈಕ್ 100%, 200%, ಕ್ವಾರ್ಟರ್ ಟು ಕ್ವಾರ್ಟರ್ ಅಥವಾ ಇಯರ್ ಆನ್ ಏನಾದರೂ ಇದ್ರೆ, ಡೆಫಿನೆಟ್ಲಿ ಅದ್ರದ್ದು ನೆಕ್ಸ್ಟ್ ಮಾರ್ನಿಂಗ್ ನಮ್ಗೇನು ಮಾರ್ಕೆಟ್ ಅಲ್ಲಿ ಅದ್ರದ್ದು ಸ್ಟಾಕ್ ಏನು ಓಪನ್ ಆಗುತ್ತೆ, ಅದರದ್ದು ಗ್ಯಾಪ್ ಅಪ್ ಆಗಿ ಓಪನ್ ಆಗುತ್ತೆ. ಲೈಕ್ 10%, 5%, ಈವನ್ ಸಮ್ಟೈಮ್ಸ್ 15 to 20% ಕೂಡ ಅದರದ್ದು ಅಪ್ ಆಗಂತ ಎಲ್ಲಾ ಸಾಧ್ಯತೆಗಳು ಅಂಡ್ ಎಲ್ಲ ಚಾನ್ಸಸ್ಗಳು ಇರುತ್ತೆ. ಇವನ್ ಬೋರ್ಡ್ ಮೀಟಿಂಗ್ ಅಲ್ಲೂ ಅವ್ನು ಅಪಾರ್ಟ್ ಫ್ರಮ್ ದ್ಯಾಟ್ ಏನಾದ್ರು ಡಿವಿಡೆಂಡ್ ಏನಾದ್ರು ಅನೌನ್ಸ್ ಮಾಡಿದ್ರು ಕೂಡ ಅದು ಪ್ಲಸ್ ಆಗುತ್ತೆ. ಸೊ ಆಲ್ರೆಡಿ ಹೋಲ್ಡ್ ಮಾಡಿರೋರು ಅದನ್ನ ಸೆಲ್ ಮಾಡಲ್ಲ. ಯಾಕಂದ್ರೆ ಡಿವಿಡೆಂಡ್ ಒಂದ್ಸರಿ ಬರುತ್ತೆ ಅಂದ್ರೆ ಒಂದ್ಸರಿ ಡಿವಿಡೆಂಡ್ ತಗೊಂಡ್ಮೇಲೆ ಸೆಲ್ ಮಾಡಕ್ ಆಲ್ಮೋಸ್ಟ್ ಟ್ರೈ ಮಾಡ್ತಾರೆ. ಅಂಡ್ ಅದನ್ನ ಬಿಟ್ಟು ಬೋನಸ್ ಏನಾದ್ರು ಅನೌನ್ಸ್ ಮಾಡಿದ್ರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೆಲ್ಲ ಬೋರ್ಡ್ ಮೀಟಿಂಗ್ಸ್ ಅಲ್ಲಿ ನಮಗೆ ಇಲ್ಲಿ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ. ಸೊ ನಾವು ಇದರಲ್ಲಿ ನೋಡ್ಕೋಬಹುದು, ಏನು ತೊಂದರೆ ಇಲ್ಲ. ಅಂಡ್ ಅದನ್ನ ಬಿಟ್ಟು ಕಾರ್ಪೊರೇಟ್ ಆಕ್ಷನ್ಸ್ ಇದೆ. ಕಾರ್ಪೊರೇಟ್ ಆಕ್ಷನ್ಸ್ ಏನೇನೆಲ್ಲ ಮಾಡಿದಾನೆ ಅನ್ನೋದು, ಲೈಕ್ ಇವಾಗ ನೋಡಿ RCF ಇದೆ. RCF ಅಂದ್ರೆ ಇದೆಲ್ಲ ಟುಡೇಸ್ ಡೇಟ್, ಎಕ್ಸ್ ಡೇಟ್ ಕೊಟ್ಟಿದ್ದಾನೆ, ರೆಕಾರ್ಡ್ ಡೇಟ್ ಕೂಡ ಕೊಟ್ಟಿದ್ದಾನೆ. ಸೊ RCF ಏನ್ ಮಾಡಿದೆ, ಡಿವಿಡೆಂಡ್ ನ ಡಿಕ್ಲೇರ್ ಮಾಡಿದೆ 1.78 rupees ಪರ್ ಶೇರ್ಗೆ. ಅವನು ಏನ್ ಮಾಡಿದ್ದಾನೆ, ಆಲ್ರೆಡಿ ಡಿವಿಡೆಂಡ್ ನ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾನೆ. ಸೊ ಇದೇ ತರ ಅಗೇನ್ ಮೈಂಟ್ರಿ ಕೂಡ ಇದೆ. ಮೈಂಟ್ರಿ ಅಗೇನ್ ಆಲ್ರೆಡಿ ಅವನು ಏನ್ ಮಾಡಿದ್ದಾರೆ, ಕಾರ್ಪೊರೇಟ್ ರಿಸಲ್ಟ್ ಅನ್ನ ಅಥವಾ ಫೈನಾನ್ಷಿಯಲ್ ಕ್ವಾರ್ಟರ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾನೆ. ಬಟ್ ಇದರಲ್ಲಿ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಡಿವಿಡೆಂಡ್ 10 rupees ಪರ್ ಶೇರ್ಗೆ ಅನೌನ್ಸ್ ಮಾಡ್ತಿದ್ದಾರೆ. ಸೊ ಈ ತರ ಕಾರ್ಪೊರೇಟ್ ಆಕ್ಷನ್ಸ್ ಇರುತ್ತೆ. ಇದೆಲ್ಲ ಇನ್ಫಾರ್ಮೇಶನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮೇಲೆ ನಾವು ಒಂದ್ಸರಿ ಡೆಫಿನೆಟ್ ಆಗಿ ಅಬ್ಸರ್ವ್ ಮಾಡಲೇಬೇಕಾಗುತ್ತೆ, ಅದನ್ನ ನೋಟ್ ಮಾಡಲೇಬೇಕಾಗುತ್ತೆ. ಸೊ ಇದಾದ್ಮೇಲೆ ನಮ್ಗೆ ಅಗೇನ್ ಏನಂತಾರೆ ನೋಡಿ, ಸೊ ಇದರಲ್ಲಿ ಇನ್ಫಾರ್ಮೇಶನ್ ಇದೆ. ಇದರಲ್ಲಿ NSE ಇಂಡೈಸಸ್ ಬಗ್ಗೆ ಇದೆ. ಸೊ ನೆಕ್ಸ್ಟ್ ಇಕ್ವಿಟೀಸ್ ಇದೆ. ಇಕ್ವಿಟೀಸ್ ಅನ್ನ ಅವನು ಇದರಲ್ಲಿ ಮೆನ್ಷನ್ ಮಾಡಿದ್ದಾನೆ. ಇಕ್ವಿಟಿನೂ ಕೂಡ ಒಂದು ಆಪ್ಷನ್ ಗೆ ಕೊಟ್ಟಿದ್ದಾನೆ. ಸೊ ಇಕ್ವಿಟಿ ಆಪ್ಷನ್ ಅಲ್ಲಿ ಅವನು ಏನ್ ಮೆನ್ಷನ್ ಮಾಡಿದಾನೆ ಒಂದ್ಸರಿ ನೋಡ್ಕೊಂಡು ಬರೋಣ. ಇದರಲ್ಲಿ ಟಾಪ್ ಗೇನರ್ಸ್ ಕೊಟ್ಟಿದ್ದಾನೆ, ಟಾಪ್ ಲೂಸರ್ಸ್ ಕೊಟ್ಟಿದ್ದಾನೆ. ಅಂದ್ರೆ ಇವತ್ತಿಂದ ಡೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಆಗಿದೆ, ಅದರಲ್ಲಿ ಟಾಪ್ ಗೇನರ್ಸ್ ಯಾರಿದ್ದಾರೆ, ಟಾಪ್ ಲೂಸರ್ಸ್ ಯಾರಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ನಮಗೆ ಇಲ್ಲಿ ಡೈರೆಕ್ಟ್ ಆಗಿ ಹ್ಯಾಂಡ್ ಸಿಕ್ಬಿಡುತ್ತೆ. ಟಾಪ್ ಗೇನರ್ಸ್ ಇದ್ದಾರೆ, ಈ ಎಲ್ಲ ಸ್ಟಾಕ್ಸ್ ಗಳು ಟಾಪ್ ಗೇನರ್ಸ್ ಇದ್ದಾರೆ. ಸೊ ಟಾಪ್ ಗೇನರ್ಸ್ ಅಂದ್ರೆ ಎಷ್ಟೆಲ್ಲ ಮ್ಯಾಕ್ಸ್ ಪರ್ಸೆಂಟೇಜ್ ಅಲ್ಲಿ ಆ ಸ್ಟಾಕ್ಸ್ ಗಳು ಅಪ್ ಆಗಿದೆ ಅನ್ನೋದು ಇಲ್ಲಿ ನೋಡ್ತಾ ಹೋದ್ರೆ ನಾವು ಒನ್ ಡೇ ಅಲ್ಲಿ ಇದರದ್ದು 19.99%, 19.99, 11%. ಸೊ ಈ ತರ ಇದ್ದದ್ದು ಇವತ್ತು ಕರೆಂಟ್ ಡೇಟ್ ಅಲ್ಲಿ ಅಪ್ ಆಗಿರೋದು. ಅಂಡ್ ಇದರಲ್ಲಿ ಲೂಸರ್ಸ್ ಕೂಡ ನೋಡಬಹುದು ನೀವು. ಲೂಸರ್ಸ್ ಕೂಡ ಸೇಮ್ ಅಗೇನ್ ಅದಕ್ಕೆ ಇಕ್ವಲೆಂಟ್ ಆಗಿ IRCTC ಸ್ಟಾಕ್ ಆಲ್ಮೋಸ್ಟ್ ನಮಗೆ 6000 ಆಡ್ ಇದ್ದಿದ್ದು ಜಸ್ಟ್ 2 days ಅಲ್ಲಿ ಇವತ್ತು ಆಲ್ಮೋಸ್ಟ್ 19% ಡೌನ್ ಆಗಿದೆ. ಎಸ್ಟರ್ಡೇ ಆಲ್ಮೋಸ್ಟ್ 15% ಡೌನ್ ಆಗಿತ್ತು. ಸೊ ಇದರ ಅರ್ಥ ಆಲ್ಮೋಸ್ಟ್ 35% ಈ ಸ್ಟಾಕ್ ಕರೆಕ್ಷನ್ ಆಗಿದೆ ಓನ್ಲಿ 2 days ಅಲ್ಲಿ, 2 ಟ್ರೇಡಿಂಗ್ ಸೆಷನ್ ಅಲ್ಲಿ. ಸೊ ಈ ತರ ಲೂಸರ್ಸ್ ಗಳದ್ದು ಕೂಡ ಡೀಟೇಲ್ಸ್ ಇರುತ್ತೆ. ಸೊ ನಮಗೆ ಇಕ್ವಿಟೀಸ್ ಅಲ್ಲಿ ಇದನ್ನ ಬಿಟ್ರೆ ಮೋಸ್ಟ್ ಆಕ್ಟಿವ್ ಇಕ್ವಿಟೀಸ್ ಕೂಡ ಅವನು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಮೋಸ್ಟ್ ಆಕ್ಟಿವ್ ಅಂದ್ರೆ ಈವನ್ ವಾಲ್ಯೂಮ್ ಅಲ್ಲಿ ಇರ್ಬೋದು ಅಥವಾ ವ್ಯಾಲ್ಯೂ ಅಲ್ಲಿ ಇರ್ಬೋದು, ಅದರಲ್ಲಿ ಈ ಸ್ಟಾಕ್ಸ್ ಗಳು ಹೈಯೆಸ್ಟ್ ಟ್ರೇಡ್ ಮಾಡಿರೋದು ಅನ್ನೋದನ್ನ ಇನ್ಫಾರ್ಮೇಶನ್ ಅವ್ರು ಕೊಡ್ತಾರೆ. ನೆಕ್ಸ್ಟ್ ಡೆರಿವೇಟಿವ್ ನಾವು ಒಂದ್ಸರಿ ನೋಡ್ಬೋದು. ಡೆರಿವೇಟಿವ್ಸ್ ಎಲ್ಲ ಏನಾಗುತ್ತೆ ಅಂದ್ರೆ, ಟಿಪಿಕಲಿ ನಮಗೆ ಆಪ್ಷನ್ಸ್ ಅಂಡ್ ಫ್ಯೂಚರ್ಸ್ ಏನ್ ಬರುತ್ತೆ ಅದೆಲ್ಲ ಡೆರಿವೇಟಿವ್ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಡೆರಿವೇಟಿವ್ ಅಲ್ಲಿ ಏನಿದೆ ನಮಗೆ, ಇದರಲ್ಲಿ ಅವ್ರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ನೋಡಿ. ಇಂಡೆಕ್ಸ್ ಆಪ್ಷನ್ಸ್ ಇದೆ. ಸೊ ಇಂಡೆಕ್ಸ್ ಆಪ್ಷನ್ಸ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಆಪ್ಷನ್ ಇದೆ, ನಿಫ್ಟಿ ಆಪ್ಷನ್ ಇದೆ. ಸೊ ಇದರಲ್ಲಿ ಡಿಫ್ರೆಂಟ್ ಏನ್ ಕೊಟ್ಟಿದ್ದಾರೆ ನಾನು ಸ್ಟ್ರೈಕ್ ಪ್ರೈಸ್ ಬೇಸ್ ಮೇಲೆ ಅದರದ್ದು ವೇರಿಯೇಷನ್ ಅನ್ನ ಒಂದೇ ಕಡೆ ಕ್ಲಬ್ ಅಪ್ ಮಾಡಿ ಇದರಲ್ಲಿ ಇಂಡಿಕೇಟ್ ಮಾಡಿದ್ದಾನೆ. ಸೊ ಇದು ನಮಗೆ ಡೆರಿವೇಟಿವ್ಸ್ ಆಯ್ತು. ಡೆರಿವೇಟಿವ್ಸ್ ಅಲ್ಲಿ ಅಗೇನ್ ಓನ್ಲಿ ಇಕ್ವಿಟಿ ಡೆರಿವೇಟಿವ್ಸ್, ಇದು ನಾನು ನೋಡ್ತಿರೋದು ಇಕ್ವಿಟಿ ಡೆರಿವೇಟಿವ್ಸ್ ಇದೆ. ಅದನ್ನ ಬಿಟ್ಟು ಕೂಡ ನಮಗೆ ಕರೆನ್ಸಿ ಡೆರಿವೇಟಿವ್ಸ್ ಇರುತ್ತೆ. ಕರೆನ್ಸಿ ಡೆರಿವೇಟಿವ್ಸ್ ಕೂಡ ಇದರಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ.
ಸೊ ಕರೆನ್ಸಿ ಡೆರಿವೇಟಿವ್ ಅಂದರೆ ಅಗೇನ್ ನಮಗೆ ಕರೆನ್ಸಿಯಲ್ಲಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಏನೇನಿದೆ ಅನ್ನೋದು ಕರೆನ್ಸಿ ಡೆರಿವೇಟಿವ್ಸ್ ಆಗುತ್ತೆ. ಸೊ ಆ್ಯಂಡ್ ಇದನ್ನು ಬಿಟ್ಟು ಡೆರಿವೇಟಿವ್ಸ್ ಅಲ್ಲಿ ಅಗೇನ್ ಕಮೋಡಿಟಿ ಡೆರಿವೇಟಿವ್ಸ್ ಇದೆ. ಕಮೋಡಿಟಿ ಅಂದ್ರೆ ನಿಮ್ಗೆ ಗೊತ್ತಿರಂಗೆ ಗೋಲ್ಡು, ಸಿಲ್ವರು. ಕಮೋಡಿಟಿ ಟಿಪಿಕಲಿ ಕಮೋಡಿಟಿ ಅಂತಂದ್ರೆ ನಮ್ಮ ಲೈಕ್ ಏನೇನೆಲ್ಲ ಗೋಲ್ಡ್ ಇರ್ಬೋದು, ಸಿಲ್ವರ್ ಇರ್ಬೋದು ಅಥವಾ ಬ್ರಾಂಜ್ ಇರ್ಬೋದು, ಇವುಗಳನ್ನೆಲ್ಲ ನಾವು ಏನಂತೀವಿ ಕಮಾಡಿಟಿ ಅಂತಾನೆ ಕರಿತೀವಿ. ಸೊ ಕಮಾಡಿಟಿದು ಡೆರಿವೇಟಿವ್ಸ್ ಅನ್ನ ಅವನು ಇಲ್ಲಿ ಮೆನ್ಷನ್ ಮಾಡಿದ್ದಾನೆ. ಸೊ ಕಮಾಡಿಟಿ ಬಿಟ್ಟು ಕೂಡ ನಮಗೆ ಇಂಟ್ರೆಸ್ಟ್ ರೇಟ್ ಡೆರಿವೇಟಿವ್ಸ್ ಇರುತ್ತೆ. ಅದು ಬಿಡಿ ಅಷ್ಟೊಂದು ಡೀಪ್ ಆಗಿ ಐ ಥಿಂಕ್ ಟಿಪಿಕಲಿ ನಾವೆಲ್ಲ ಇಕ್ವಿಟಿಯಲ್ಲಿ ಮಾಡೋರು ಇಂಟ್ರೆಸ್ಟ್ ರೇಟ್ಗೆಲ್ಲ ಇದು ಮಾಡಲ್ಲ. ಸೊ ಇಂಟ್ರೆಸ್ಟ್ ರೇಟ್ ಅಂದ್ರೆ ಸೆಕ್ಯೂರಿಟೀಸ್ ಏನಿರುತ್ತೆ, ಗೌರ್ಮೆಂಟ್ ಸೆಕ್ಯೂರಿಟೀಸ್, ಬಾಂಡ್ಸ್ ಎಲ್ಲ ಏನಿರುತ್ತೆ ಅದ್ರದ್ದು ವೇರಿಯೇಷನ್ ಅವನಿಲ್ಲಿ ಮೆನ್ಷನ್ ಮಾಡಿದ್ದಾನೆ. ಅದನ್ನ ಬಿಟ್ಟರೆ ನಮಗೆ ರೆಫರೆನ್ಸ್ ರೇಟ್ಸ್ ಕೊಟ್ಟಿದ್ದಾನೆ. ರೆಫರೆನ್ಸ್ ರೇಟ್ಸ್ ಅಂತಂದ್ರೆ ರೆಫರೆನ್ಸ್ ರೇಟ್ಸ್ ಅಲ್ಲಿ ಏನಾಗುತ್ತೆ ಒಂದ್ಸರಿ ನೋಡೋಣ. ಸೊ ರೆಫರೆನ್ಸ್ ರೇಟ್ ಅಲ್ಲಿ ಕರೆನ್ಸಿದು ಸ್ಪಾಟ್ ರೇಟ್ಸ್ ಕೊಟ್ಟಿದ್ದಾನೆ. ಇವತ್ತಿನ ಡೇ ಅಲ್ಲಿ ಕರೆನ್ಸಿ ಸ್ಪಾಟ್ ರೇಟ್ಸ್ ಎಲ್ಲ ಏನಿದೆ ಅನ್ನೋದು. USD ಏನಿದೆ 75.05 ಏನಿದೆ ಕರೆನ್ಸಿ ರೇಟ್ಸ್ ಇದೆ. ಸೊ ಅದನ್ನ ಬಿಟ್ಟರೆ ಯುರೋಪ್ದಿದೆ, ಗ್ರೇಟ್ ಬ್ರಿಟನ್ ಇದೆ, ಎನ್ ಇದೆ, ಇದು ಎಲ್ಲ ನಮಗೆ ಕರೆನ್ಸಿ ರೇಟ್ಸ್ ಇದೆ. ಸೊ ಇಂಟ್ರೆಸ್ಟ್ ರೇಟ್ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾನೆ. ಇಂಟ್ರೆಸ್ಟ್ ರೇಟ್ ಅನ್ನು ನಾವು ಇದರಲ್ಲಿ ಚೆಕ್ ಮಾಡ್ಕೋಬಹುದು. ಸೊ ಇದೆಲ್ಲ ನಮ್ಗೆ ಏನಿದೆ ಡಿಫ್ರೆಂಟ್ ರೆಫರೆನ್ಸ್ ರೇಟ್ಸ್ಗಳಿದೆ. ಸೊ ಮಾರ್ಕೆಟ್ ಟರ್ನ್ ಓವರ್ ಕೂಡ ನಾವು ಇದರಲ್ಲಿ ನೋಡ್ಬಿಡ್ಬೋದು ಒಂದ್ಸರಿ. ಎಕ್ವಿಟೀಸ್ ಅಲ್ಲಿ ಏನೆಲ್ಲ ಟರ್ನ್ ಓವರ್ ಆಗಿದೆ, ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ ಏನೆಲ್ಲ ಟರ್ನ್ ಓವರ್ ಆಗಿದೆ, ಇಂಡೆಕ್ಸ್ ಆಪ್ಷನ್ಸ್ ಅಲ್ಲಿ ಏನು ಟರ್ನ್ ಓವರ್ ಆಗಿದೆ, ಅಥವಾ ಎಂಟೈರ್ ಮತ್ಲಬ್ ಮೊರಲೆಸ್ ಎಲ್ಲ ಇನ್ಫಾರ್ಮೇಶನ್ ಅನ್ನು ಕೂಡ ಅವನು ಜಸ್ಟ್ ಮಾರ್ಕೆಟ್ ಟರ್ನ್ ಓವರ್ ಅಲ್ಲಿ ಮೆನ್ಷನ್ ಮಾಡಿರ್ತಾನೆ. ಸೊ ಇದೆಲ್ಲ ಒಂದ್ಸರಿ ಇನ್ಫಾರ್ಮೇಶನ್ ಆದ್ಮೇಲೆ ನಾವು ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಕೊಳ್ಳಿ ಏನಂತಂದ್ರೆ ಲಿಸ್ಟ್ ಅಲ್ಲಿದೆ. ಸೊ ಲಿಸ್ಟ್ ಅಲ್ಲಿ ನಾವ್ ಏನ್ ಮಾಡ್ಬೋದು ಅಂದ್ರೆ ನೋಡಿ, ಇವಾಗಲೇ ನಾವು ಆಲ್ರೆಡಿ ಒಂದು ಶಾರ್ಟ್ ಫಾರ್ಮ್ ಅಲ್ಲಿ ಮೇನ್ ಪೇಜ್ ಅಲ್ಲಿ ಹೋಮ್ ಪೇಜ್ ಅಲ್ಲಿ ನೋಡಿದ್ವಿ. ಸ್ಟಿಲ್ ಅದನ್ನ ಇನ್ನೊಂದ್ಸರಿ ಎಲ್ಲಿ ಅಂದ್ರೆ ಲಿಸ್ಟ್ ಅಲ್ಲಿ ನೋಡೋಣ. ಲಿಸ್ಟ್ ಅಲ್ಲಿ ನಾವೇನಾದ್ರೂ ಹೋದ್ರೆ ಡೈರೆಕ್ಟ್ ಅನೌನ್ಸ್ಮೆಂಟ್ಸ್ ಇದೆ. ಸೊ ಅನೌನ್ಸ್ಮೆಂಟ್ ಇವತ್ತು ಯಾವ್ದಾವ್ದು ಕಾರ್ಪೊರೇಟ್ ಆಕ್ಷನ್ಸ್ ಆಗಿದೆ ಅದರದ್ದು ಅನೌನ್ಸ್ಮೆಂಟ್ ಇರುತ್ತೆ. ಸೊ ಈ ಅನೌನ್ಸ್ಮೆಂಟ್ ಅಲ್ಲಿ ವಿತ್ ಸಬ್ಜೆಕ್ಟ್ ಅವನು ಮೆನ್ಷನ್ ಮಾಡಿರ್ತಾರೆ. ನೀವು ನೋಡ್ಬೋದು ಇದರಲ್ಲಿ ಏನೇನು ಅನೌನ್ಸ್ಮೆಂಟ್ ಆಗಿದೆ ಅನ್ನೋದು ಇದೆ. ಲೈಕ್ ಫೈನಾನ್ಷಿಯಲ್ ರಿಸಲ್ಟ್ ಇರ್ಬೋದು. ಜಸ್ಟ್ ಡೇಲ್ದು ಇವತ್ತು ಏನಾಗಿದೆ ಅಂದ್ರೆ ಫೈನಾನ್ಷಿಯಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಏನ್ ಅನೌನ್ಸ್ ಮಾಡಿದ್ದಾರೆ ಅನ್ನೋದು ಕೂಡ ನಮ್ಗೆ ಇಲ್ಲಿ ಡೀಟೇಲ್ ಇರುತ್ತೆ. ಸೊ ಇನ್ ಕೇಸ್ ಅನ್ನೋದು ನನಗೆ ಏನಿದೆ ರಿಸಲ್ಟ್ ಅನ್ನೋದು ಒಂದ್ಸರಿ ಬೇಕಂದ್ರೆ ಇಲ್ಲೇ ಅಗೇನ್ ನಮಗೆ PDF ಫಾರ್ಮ್ ಅಲ್ಲಿ ಅದೊಂದು ಫೈನಾನ್ಷಿಯಲ್ ರಿಸಲ್ಟ್ ಕೊಟ್ಟಿದ್ದಾನೆ. ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅದರದ್ದು ಫೈನಾನ್ಷಿಯಲ್ ರಿಸಲ್ಟ್ ಕೂಡ ಓಪನ್ ಆಗುತ್ತೆ. ಸೊ ಫೈನಾನ್ಷಿಯಲ್ ರಿಸಲ್ಟ್ಸ್ ಅಲ್ಲಿ ಅವನು ಡೀಟೇಲ್ ಕೊಟ್ಬಿಟ್ಟಿದ್ದಾನೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಎಲ್ಲ ಏನೇನಿದೆ, ಏನೇನಿಲ್ಲ, ಅದ್ರದ್ದು ರೆವೆನ್ಯೂ ಏನಿದೆ, ಇನ್ಕಮ್ ಏನಿದೆ, ಇದರದ್ದೆಲ್ಲ ಡೀಟೇಲ್ ನಮಗೆ ಇಲ್ಲಿ ರೆಡಿಮೇಡ್ ಆಗಿ ಕೊಟ್ಬಿಟ್ಟಿರ್ತಾನೆ. ಸೊ ಇದು ನಮಗೆ ಅನೌನ್ಸ್ಮೆಂಟ್ ಅಲ್ಲಿ ಕೊಡ್ತಾನೆ. ಸೊ ಇವನ್ ಅದನ್ನ ಬಿಟ್ಟು ಕೂಡ ಅನೌನ್ಸ್ಮೆಂಟ್ ಅಲ್ಲಿ ಇದು ಜಸ್ಟ್ ಒನ್ ಡೇ ಅನೌನ್ಸ್ಮೆಂಟ್ ಇದೆ. ನೀವು ಇಲ್ಲಿ ಆಲ್ರೆಡಿ ಸೆಗ್ರಿಗೇಟ್ ಕೂಡ ಮಾಡ್ಕೋಬಹುದು. ಒನ್ ಡೇ ಬೇಕಂದ್ರೆ ಒನ್ ಡೇ ಫಿಲ್ಟರ್ ಮಾಡ್ಬೋದು, ಇಲ್ಲ 1 ವೀಕ್ ಬೇಕಂದ್ರೆ 1 ವೀಕ್ ಫಿಲ್ಟರ್ ಕೂಡ ಮಾಡ್ಕೋಬಹುದು. ಇದು ಏನಾಯ್ತು ನಮಗೆ ಕಾರ್ಪೊರೇಟ್ದು ಅನೌನ್ಸ್ಮೆಂಟ್ ಆಯ್ತು. ಇದು ಜಸ್ಟ್ ನಮಗೆ ಲಿಸ್ಟ್ ಅಲ್ಲಿ ಅವನೇನ್ ಮಾಡ್ಬಿಟ್ಟಿರ್ತಾನೆ, ಇನ್ಫಾರ್ಮೇಶನ್ ಕೊಟ್ಬಿಟ್ಟಿರ್ತಾನೆ. ಸೊ ಅದನ್ನ ಬಿಟ್ಟು ಅಗೇನ್ ನಮಗೆ ಬೋರ್ಡ್ ಮೀಟಿಂಗ್ ಏನಾದ್ರು ಇದ್ರೆ ಅದನ್ನ ಕೂಡ ನಾವು ಸೇಮ್ ಆಸ್ ಇಟ್ ಇಸ್ ನೋಡಿದಾಗ ಇಲ್ಲೂ ಕೂಡ ನಾವು ನೋಡ್ಬೋದು ಬೋರ್ಡ್ ಮೀಟಿಂಗ್ ಅಲ್ಲಿ ಏನೇನು ಇನ್ಫಾರ್ಮೇಶನ್ ಇದೆ ಅನ್ನೋದು. ಬಟ್ ಅದರಲ್ಲಿ ನಮಗೆ ಏನು ಶಾರ್ಟ್ ಫಾರ್ಮ್ ಅಲ್ಲಿ ಮೇನ್ ಪೇಜ್ ಅಲ್ಲಿ ಏನು ಕೊಟ್ಟಿದ್ದ ಅದರಲ್ಲಿ ನಾವು ಎಕ್ಸಾಕ್ಟ್ಲಿ ಫಿಲ್ಟರ್ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಇದರಲ್ಲಿ ಏನಾದ್ರು ನೋಡ್ಕೊಂಡ್ರೆ ನಾವು ಫಿಲ್ಟರ್ ಕೂಡ ಮಾಡ್ಬೋದು. ಲೈಕ್ ಲಾಸ್ಟ್ 1 ಡೇ ಅಲ್ಲಿ ಏನಿದೆ, 1 ಮಂತ್ ಅಲ್ಲಿ ಏನಿದೆ, 1 ವೀಕ್ ಅಲ್ಲಿ ಏನಿದೆ, ಇವನ್ 1 ವೀಕ್ದು ಬೋರ್ಡ್ ಮೀಟಿಂಗ್ ಕೂಡ ಏನೇನಿದೆ, ಏನೇನು ಸ್ಕೆಡ್ಯೂಲ್ ಆಗಿದೆ ಆಲ್ರೆಡಿ ಅನ್ನೋದನ್ನ ಅವನು ಮೆನ್ಷನ್ ಮಾಡಿದ್ದಾನೆ. ಲೈಕ್ ವಿಪ್ರೋ ಇರ್ಬೋದು, ಫೈನಾನ್ಷಿಯಲ್ ರಿಸಲ್ಟ್ ಇದೆ 13 ಅಕ್ಟೋಬರ್ಗೆ. ಸೊ ಈ ರೀತಿ ಏನ್ ಮಾಡ್ತಿದ್ದಾನೆ ಅಂದ್ರೆ ಅವರು ಕಾರ್ಪೊರೇಟ್ದು ಬೋರ್ಡ್ ಮೀಟಿಂಗ್ಸ್ ಎಲ್ಲ ಇದೆ. ಅಂಡ್ ಆಕ್ಷನ್ ಕೂಡ ಇಲ್ಲಿ ನಾವು ನೋಡ್ಬೋದು, ಆವಾಗಲೇ ನೋಡಿದ್ವಿ. ಅಂಡ್ ಇದ್ರದ್ದು ಫೈನಾನ್ಷಿಯಲ್ ರಿಸಲ್ಟ್ಸ್ ಕಂಪ್ಲೀಟ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಫೈನಾನ್ಷಿಯಲ್ ರಿಸಲ್ಟ್ಸ್ ಏನಿದೆ ಅನ್ನೋದನ್ನ ನೋಡ್ಬೋದು ಇಲ್ಲಿ. ಫೈನಾನ್ಷಿಯಲ್ ರಿಸಲ್ಟ್ಸ್ ಅಲ್ಲಿ ಅಗೇನ್ ಕಂಪ್ಲೀಟ್ ಆಗಿ ಏನ್ ಮಾಡ್ಬಿಟ್ಟಿದ್ದಾನೆ ಅವನು ಇಲ್ಲಿ ಲಿಸ್ಟ್ ಔಟ್ ಮಾಡ್ಬಿಟ್ಟಿದ್ದಾನೆ. ನೋಡ್ಕೋಬಹುದು. ಏನಿಲ್ಲ, ಅಲೋಕ್ ಇಂಡಸ್ಟ್ರೀಸ್ ಆಯ್ತು, ಹರಿಯಂತ್ ಆಯ್ತು, ಎಲ್ಲಾ ಕಂಪ್ನಿಗಳದ್ದು ಈಚ್ ವೈಸ್ ಇದೆ. ಒಂದ್ಸರಿ ರೆಫರ್ ಮಾಡ್ಕೊಂಡು ನೋಡ್ಬೋದು, ಅಷ್ಟೇ, ಏನೇನಿಲ್ಲ. ಅಂಡ್ ಇದನ್ನ ಬಿಟ್ರೆ ಮಾರ್ಕೆಟ್ ಡೇಟಾ ಏನ್ ಕೊಟ್ಟಿದ್ದಾನೆ, ಮಾರ್ಕೆಟ್ ಡೇಟಾ ಅಲ್ಲಿ 1-2-3 ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟ್ ಡೇಟಾ ಅಲ್ಲಿ ನಾವು ಏನ್ ನೋಡ್ಬೋದು ಅಂತಂದ್ರೆ ಡೈಲಿ ಮಾರ್ಕೆಟ್ ರಿಪೋರ್ಟ್ಸ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕರೆಂಟ್ ಡೇ ಅಲ್ಲಿ ಏನೇನೆಲ್ಲ ಇನ್ಫಾರ್ಮೇಶನ್ ಇದೆ ಅನ್ನೋದು ಇದರಲ್ಲಿ ಇಂಡಿಕೇಟ್ ಮಾಡಿದ್ದಾನೆ ಅವನು. ಸೊ ಲೈಕ್ ನಾವು ಜಸ್ಟ್ ನೀವು ಎಲ್ಲಾನು ಬೇಕಾದ್ರೆ ಒಂದ್ಸರಿ ನೋಡ್ಕೋಬಹುದು ಏನೇನ್ ಬೇಕಿದೆ ಏನೇನಿಲ್ಲ ಅಂತ. ಬಟ್ ಇವಾಗ ನೋಡಿ, ಇಲ್ಲಿ 20th ಡೇಟ್ಗೆ ರಿಪೋರ್ಟ್ಸ್ ಇದೆ. ಏನ್ ರಿಪೋರ್ಟ್ಸ್ ಇದೆ ಇದರಲ್ಲಿ? ಭಾವ್ ಕಾಪಿ ಇದೆ, ಇಂಟ್ರಾಡೇ VIR ಇದೆ, ಹೇರ್ ಕಟ್ ಇದೆ,
ಒಂದು ಟಿಪಿಕಲಿ ನಾವೇನಾದರೂ ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ ಇದರಲ್ಲಿ ಬಲ್ಕ್ ಡೀಲ್ಸ್ ಇದೆ. ಬಲ್ಕ್ ಡೀಲ್ಸ್ ಏನಾದರೂ ನೋಡ್ಕೊಳ್ಳೋಣ. ಒಂದ್ಸರಿ ಬಲ್ಕ್ ಡೀಲ್ಸ್ ಮೇಲೆ ಕ್ಲಿಕ್ ಮಾಡಿ. ಬಲ್ಕ್ ಡೀಲ್ಸ್ ಅಲ್ಲಿ ಏನ್ ಕೊಟ್ಟಿರ್ತಾನೆ ಡೇಟಾ ಅನ್ನೋದನ್ನ ನಾವು ನೋಡೋಣ. ಬಲ್ಕ್ ಡೀಲ್ಸ್ ಅಲ್ಲಿ ಏನ್ ಮಾಡಿದಾನೆ, ಇದು ಆಗುತ್ತೆ ಬಲ್ಕ್ ಡೀಲ್ಸ್ ಅಲ್ಲಿ. ಬಲ್ಕ್ ಡೀಲ್ಸ್ ಅಲ್ಲಿ ಟಿಪಿಕಲಿ ಬಲ್ಕ್ ಡೀಲ್ಸ್ ಏನಾಗುತ್ತೆ ಅಂದ್ರೆ ಮೇಜರ್ ಬೈ ಅಂಡ್ ಸೆಲ್ ಯಾವ್ದಾವ್ದು ಸ್ಟಾಕ್ ಅಲ್ಲಿ ಯಾರ್ಯಾರು ಮಾಡಿದಾರೆ ಅನ್ನೋದನ್ನ ಅವನು ಅದರದ್ದು ಡೀಟೇಲ್ ನ ಮೆನ್ಷನ್ ಮಾಡಿರ್ತಾನೆ. ಲೈಕ್ ನೋಡಿ, ಇವಾಗ 20th DSML ಅನ್ನೋ ಒಂದು ಕಂಪನಿ ಅಥವಾ ಟ್ರೇಡರ್ಸು ಅಥವಾ FIIs ಅಥವಾ DIs ಏನಿದ್ದಾರೆ, ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಬೈ ಮಾಡಿದ್ದಾರೆ. ಎಷ್ಟಂದ್ರೆ ಆಲ್ಮೋಸ್ಟ್ 60,000 ಕ್ವಾಂಟಿಟಿನ ಬೈ ಮಾಡಿದ್ದಾರೆ. ಅದರದ್ದು ಟ್ರೇಡ್ ಪ್ರೈಸ್ ಕೂಡ ನಮಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನಮಗೆ ಅದೇ ತರ ಬೇರೆ ಬೇರೆ ಕಂಪ್ನಿಗಳಿದೆ ನೋಡಿ. ಒಂದ್ಸರಿ ಎಲ್ಲ ಡೀಟೇಲ್ ಇದೆ, ಏನೇನು ಬಲ್ಕಲ್ಲಿ ಆಗಿದೆ ಅಂತ. ಸೀಕಾ ಲಾಜಿಸ್ಟಿಕ್ ಅಲ್ಲಿ ಬೈ ಆಗಿದೆ. ಅಂಡ್ ಅದೇ ತರ ಎನರ್ಜಿ ಇಂಡಿಯಾ ಎಕ್ಸ್ಚೇಂಜ್ ಅಲ್ಲಿ ಈ ಕ್ಲೈಂಟ್ ಏನ್ ಮಾಡಿದಾನೆ, ಇಂಡಿಯಾ ಎನರ್ಜಿ ಎಕ್ಸ್ಚೇಂಜ್ ಲಿಮಿಟೆಡ್ ಅನ್ನ ಸೆಲ್ ಮಾಡಿದಾನೆ. ಇಷ್ಟೊಂದು ಕ್ವಾಂಟಿಟಿ ಈ ಪ್ರೈಸ್ ಅಲ್ಲಿ ಸೆಲ್ ಮಾಡಿದಾನೆ. ಇದೇನಕ್ಕೆ ನಮಗೆ ಇಂಪಾರ್ಟೆಂಟ್ ಆಗುತ್ತಾ ಅಂದ್ರೆ, ಒಂದ್ಸರಿ ನೋಡಿ, ಇಂಡಿಯಾ ಎನರ್ಜಿ ಎಕ್ಸ್ಚೇಂಜ್ ಸೇಮ್ ಸ್ಟಾಕ್ ಅನ್ನ ಇಷ್ಟು ಕ್ಲೈಂಟ್ಸ್ ಸೆಲ್ ಮಾಡಿದ್ದಾರೆ. ಇಷ್ಟು ಕ್ಲೈಂಟ್ಸ್ ಸೆಲ್ ಮಾಡಿದ್ದಾರೆ ಅಂದ್ರೆ ಅವ್ರು ಆಲ್ರೆಡಿ ಪ್ರಾಫಿಟ್ ಅನ್ನ ಬುಕ್ ಮಾಡ್ತಿದ್ದಾರೆ ಅಂಡ್ ಇಷ್ಟೊಂದು ಲಂಸಮ್ ಕ್ವಾಂಟಿಟಿಯಲ್ಲಿ ಸೆಲ್ ಮಾಡಿದ್ದಾರೆ. ಈ ಡೇಟಾ ಎಲ್ಲ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ಸರಿ ನಾವು ಅನಲೈಸ್ ಅದನ್ನ ಡೆಫಿನೆಟ್ ಆಗಿ ಮಾಡ್ಬೋದು. ಇದು ಬಲ್ಕ್ ಡೀಲ್ಸ್ ಆಯ್ತು. ಇದನ್ನ ಬಿಟ್ಟು ಕೂಡ ನಮಗೆ ಇದರಲ್ಲಿ ಬೇರೆ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ. ಸ್ಟಿಲ್ ನೀವೆಲ್ಲ ಒಂದ್ಸರಿ ನೋಡ್ಕೋಬಹುದು. ಅಂಡ್ ಅದನ್ನ ಬಿಟ್ಟು ಇನ್ನೇನಾದ್ರೂ ನೋಡ್ತೀವಿ ಅಂತಂದ್ರೆ 52 ವೀಕ್ ಹೈ ಲೋ ಡೇಟಾ ಕೂಡ ನಮಗೆ ಇದರಲ್ಲಿ ಡೈರೆಕ್ಟ್ ಆಗಿ ಸಿಕ್ಬಿಡುತ್ತೆ. ಅದು ಎಲ್ಲಿದೆ ಅಂತಂದ್ರೆ ಒಂದು ಸೆಕೆಂಡ್ ಅಲ್ಲಿ ಕೂಡ ನಾವು ಇದರಲ್ಲಿ ಸರ್ಚ್ ಮಾಡ್ಕೋಬಹುದು. ಹೈ ಲೋ ಡೇಟಾ ಇದೆ, ಅದು ಓಕೆ ಬಿಡಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಹೈ ಲೋ ಡೇಟಾ ಕೂಡ ನಾವು ರೆಫರ್ ಮಾಡ್ಕೊಂಡು ನೋಡ್ಕೋಬಹುದು, ಏನಿಲ್ಲ. ಅದನ್ನ ಬಿಟ್ರೆ ನಮಗೆ ಅಗೇನ್ ಮಾರ್ಕೆಟ್ ಡೇಟಾ ಅಲ್ಲಿ ಪೇಯ್ಡ್ ಸರ್ವಿಸ್ ಕೂಡ ಸಿಗುತ್ತೆ. ಪೇಯ್ಡ್ ಸರ್ವಿಸ್ ಅಂದ್ರೆ ರಿಯಲ್ ಟೈಮ್ ಡೇಟಾ ಕೂಡ ನಮಗೆ ಇದರಲ್ಲಿ ಅವೈಲೇಬಲ್ ಇರುತ್ತೆ. ಬಟ್ ಇದಕ್ಕೆ NSE ಅವ್ರು ಏನ್ ಮಾಡ್ತಾರೆ ಅಂದ್ರೆ ಚಾರ್ಜ್ ಮಾಡ್ತಾರೆ. ಲೈಕ್ ಇದರದ್ದು ಡಿಫ್ರೆಂಟ್ ಚಾರ್ಜಸ್ ಇದೆ. ಬಟ್ ರಿಯಲ್ ಟೈಮ್ ಡೇಟಾ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಯಾರಾದರೂ ಯೂಸ್ಡ್ ಲಂಸಮ್ ಅಮೌಂಟ್ ಅಲ್ಲಿ ಅಥವಾ ಲಂಸಮ್ ಅಮೌಂಟ್ ಅನ್ನ ಹಾಕೊಂಡು ಟ್ರೇಡ್ ಮಾಡೋರಿದ್ರೆ ಅಂಥವ್ರು ಈ ಡೇಟಾನ ಯೂಸ್ ಮಾಡಿಕೊಂಡು ಕ್ಯಾಪಿಟಲ್ ಮಾರ್ಕೆಟ್ ಎಕ್ಸ್ಕ್ಲೂಡಿಂಗ್ ಇಂಡಸ್ಟ್ರೀಸ್ ಬಿಟ್ಟು ನಮಗೆ ಬೇರೆ ಇನ್ಫಾರ್ಮೇಶನ್ ಏನಾದರೂ ಬೇಕಂದ್ರೆ 1 ವರ್ಷಕ್ಕೆ ಆಲ್ಮೋಸ್ಟ್ ನಾವು 19 lakhs ಅಮೌಂಟ್ ಅನ್ನ NSEಗೆ ಪೇ ಮಾಡಬೇಕಾಗುತ್ತೆ. ಜಸ್ಟ್ ಇದು ನಮಗೆ ರಿಯಲ್ ಟೈಮ್ ಡೇಟಾನ ತಗೊಳ್ಳೋದಕ್ಕೆ. ಈ ತರ ಎಲ್ಲ ಇನ್ಫಾರ್ಮೇಶನ್ಸ್ ಇದರಲ್ಲಿ ನಾವು ನೋಡ್ಬೋದು. ಅಂಡ್ ಇದನ್ನ ಬಿಟ್ರೆ ಮಾರ್ಕೆಟ್ ಅಲ್ಲಿ ಇನ್ನು NSE ವೆಬ್ಸೈಟ್ ಅಲ್ಲಿ ನಮಗೆ ಇನ್ನೂ 2 ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನ್ ಬೇಕಾಗುತ್ತಂದ್ರೆ, ಒಂದು FII ಅಂಡ್ DII ಆಕ್ಟಿವಿಟಿ ಏನಿದೆ ಅನ್ನೋದು. FII ಅಂಡ್ DII ಡೇಟಾ ಅಂತ ನಾನು ಏನಾದರೂ ಇದರಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ಫಸ್ಟ್ ಆಲ್ರೆಡಿ ಡೈರೆಕ್ಟ್ ಆಗಿ ಓಪನ್ ಅವನು ಲಿಂಕ್ ಕೊಟ್ಬಿಟ್ಟಿರ್ತಾನೆ ಇದರಲ್ಲಿ. ಇದು ಡೇಟ್ ನೋಡಿ, ಇವತ್ತು 20th ಅಕ್ಟೋಬರ್ಗೆ FIIs ಏನ್ ಮಾಡಿದಾರೆ ಅಂದ್ರೆ ಇಷ್ಟು ಒಂದು ಅಮೌಂಟ್ಗೆ ಬೈ ಮಾಡಿದ್ದಾರೆ, ಇಷ್ಟು ಅಮೌಂಟ್ಗೆ ಸೆಲ್ ಮಾಡಿದ್ದಾರೆ. ನೆಟ್ ವ್ಯಾಲ್ಯೂ ಏನಾದರೂ ನಾವು ನೋಡಿದ್ರೆ 1843 crore FIIs ಇವತ್ತು ಸೆಲ್ ಮಾಡಿದ್ದಾರೆ. ಟು ದಿ ಸೇಮ್ ಟ್ಯೂನ್ ನಲ್ಲಿ DIIs ಏನಾದರೂ ನೋಡಿದ್ರೆ DIIs ಆಕ್ಟಿವಿಟಿ ಕೂಡ 7300 ಅಲ್ಲಿ ಬೈ ಇದೆ, 9000 ಅಲ್ಲಿ ಸೆಲ್ ಇದೆ. ಇವ್ರದ್ದು ನೆಟ್ ವ್ಯಾಲ್ಯೂ 1680 crores ಅನ್ನ ಸೆಲ್ ಮಾಡಿದ್ದಾರೆ ಇದರಲ್ಲಿ. ಇಬ್ಬರು ಸೆಲ್ ಮಾಡಿದ್ದಾರೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಮೇನ್ಲಿ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಮೇಜರ್ಲಿ 3 ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಒಬ್ರು FII ಫಾರಿನ್ ಇನ್ವೆಸ್ಟರ್ಸ್, ಇನ್ನೊಂದು DII ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇದ್ದಾರೆ. ಅವ್ರು ಬಿಟ್ರೆ ಥರ್ಡ್ ಪಾರ್ಟಿ ಉಳಿಯೋರು ರಿಟೇಲ್ ಇನ್ವೆಸ್ಟರ್ಸ್. ಈ 3 ಇನ್ವೆಸ್ಟರ್ಸ್ ಮೋರ್ ಆರ್ ಲೆಸ್ ಕಂಪ್ಲೀಟ್ ಎಂಟೈರ್ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇವ್ರದ್ದು ಏನಕ್ಕೆ ನಮಗೆ FII ಅಂಡ್ DII ಡೇಟಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನೋಡಿ ಒಂದ್ಸರಿ. ಇಬ್ಬರು ಇವತ್ತು ಸೆಲ್ ಮಾಡಿದ್ದಾರೆ. ಇಬ್ಬರು ಸೆಲ್ ಮಾಡಿದ್ದಾರೆ ಅಂದ್ರೆ ಮಾರ್ಕೆಟ್ 1% ಡೌನ್ ಅಲ್ಲಿದೆ. ಈ ಡೇಟಾ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇವ್ರದ್ದು ಏನಿರುತ್ತೆ ಟಿಪಿಕಲಿ ಅಂದ್ರೆ FIIs ಒಂದು ಟಿಪಿಕಲಿ ಪ್ಯಾಟರ್ನ್ ಏನಿರುತ್ತೆ ಅಂದ್ರೆ, ಅವ್ರು ಒಂದ್ಸರಿ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ವರೆಗೂ ಅವ್ರು ಸೆಲ್ ಮಾಡ್ತಾನೆ ಇರ್ತಾರೆ. ಅದು ನಮಗೆ ಮಾರ್ಕೆಟ್ ನ ಡೈರೆಕ್ಷನ್ ಕೂಡ ಇಂಡಿಕೇಟ್ ಮಾಡುತ್ತೆ.
ಆ್ಯಂಡ್ ಇದನ್ನು ಬಿಟ್ಟು FIIದು ಡೇಟಾ ಆದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಮಾರ್ಕೆಟಲ್ಲಿ ನಾವು ಏನು ನೋಡಬೇಕಿದೆ ಅಂದರೆ IPO ಬಗ್ಗೆ. IPO ನಾವು ಇದರಲ್ಲಿ ಎಲ್ಲಿ ನಮಗೆ ಡೇಟಾ ಸಿಗುತ್ತೆ ಅಂತಂದರೆ, ಒಂದ್ಸರಿ NSE ವೆಬ್ಸೈಟಲ್ಲಿ ಹೊಸ ವೆಬ್ಸೈಟಲ್ಲಿ ಅವನು ಡಿಫ್ರೆಂಟಾಗಿ ಇದು ಮಾಡಿದ್ದಾರೆ. ಹಳೆ ವೆಬ್ಸೈಟನ್ನು ನಾವು ಒಂದ್ಸರಿ ಏನಾದರೂ ಕ್ಲಿಕ್ ಮಾಡಿದರೆ, ಹಳೆ ವೆಬ್ಸೈಟಲ್ಲಿ ನಮಗೆ IPO ಡೀಟೇಲು ಇಲ್ಲೇ ಸ್ಟಾರ್ಟಿಂಗಲ್ಲೇ ಕೊಟ್ಬಿಟ್ಟಿದ್ದಾನೆ IPO ಅಂತ. ಈ IPO ಮೇಲೆ ಏನಾದರೂ ನಾವು ಕ್ಲಿಕ್ ಮಾಡಿದರೆ, ಇದರಲ್ಲಿ ಬಟ್ ಕರೆಂಟ್ಲಿ ಯಾವುದೇ IPO ಇಲ್ಲ. ಏನಾದರೂ IPO ಇದ್ರೆ ಇಲ್ಲಿ ಅವನು ಆಲ್ರೆಡಿ ಲಿಸ್ಟ್ ಔಟ್ ಮಾಡಿಬಿಟ್ಟಿರ್ತಾನೆ, ಯಾವ IPO ಯಾವಾಗ ಓಪನ್ ಆಗುತ್ತೆ, ಅದರ ಸ್ಟಾರ್ಟಿಂಗ್ ಡೇಟ್ ಏನಿದೆ, ಇಶ್ಯೂ ಡೇಟ್ ಏನಿದೆ, ಎಂಡ್ ಡೇಟ್ ಏನಿದೆ ಅಂತ. ಅದ್ರ ಪ್ರಕಾರ ನಾವು ಅದ್ರದ್ದು ಇನ್ಫಾರ್ಮೇಷನ್ ಕೂಡ ಅವ್ನು ಅಲ್ಲೇ ಕೊಟ್ಬಿಟ್ಟಿರ್ತಾನೆ, ಅದನ್ನು ಇದು ಮಾಡ್ಕೊಂಡ್ಬಿಡ್ಬೋದು. ಆ್ಯಂಡ್ ಫಾಸ್ಟ್ IPO ಇಶ್ಯೂಸ್ ನೋಡ್ಬೇಕಂದ್ರೆ ಇದರಲ್ಲಿ ಅಗೇನ್ ಅವ್ನು ಕೊಟ್ಟಿದ್ದಾನೆ ಲಾಸ್ಟ್ ಆಲ್ಮೋಸ್ಟ್ ಒಂದು 5-6 ಇಯರ್ಸ್ದು ಯಾವ್ಯಾವೆಲ್ಲ IPO ಇದೆ, ಅದ್ರದ್ದು ಏನೇನು ಡೇಟಾ ಇದೆ ಅಂತ. ಇದನ್ನು ನಾವು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಕಂಪ್ಲೀಟಾಗಿ ಒಂದ್ಸರಿ ಅನಲೈಸ್ ಮಾಡೋಣ. ಬಟ್ ನಿಮಗೆ ಒಂದು ಟಿಪಿಕಲ್ ಏನು ಹೇಳ್ಬೇಕಂದ್ರೆ IPOದ್ದು ಡೀಟೇಲು ಇಲ್ಲೇ ಸಿಕ್ಬಿಡುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಓಲ್ಡ್ ವೆಬ್ಸೈಟನ್ನು ನಿಮಗೆ ಇದರಲ್ಲಿ ಓಪನ್ ಮಾಡಿಸ್ತಿದ್ದೀನಿ. ಆ್ಯಂಡ್ ಇದನ್ನು ಬಿಟ್ಟರೆ OFS ಕೂಡ ಸಿಗುತ್ತೆ. OFS ಡೇಟಾ ಆಫರ್ ಫಾರ್ ಸೇಲ್ ಅಂತ ಡೇಟಾ ಇದೆ, ಅದು ಕೂಡ ನಾವು ಇದರಲ್ಲಿ ಸಿಗುತ್ತೆ. ಆ್ಯಂಡ್ ಬೈಬ್ಯಾಕ್ ಕೂಡ ಇದರಲ್ಲೇ ನಮಗೆ ಇದೇ ಒಂದು ಆಪ್ಷನಲ್ಲಿ ಸಿಗುತ್ತೆ. ಇದು ಫ್ರೆಂಡ್ಸ್, ಇದು ಈ ವಿಡಿಯೋ ಬಂದ್ಬಿಟ್ಟು ನಮಗೆ NSEಯಲ್ಲಿ ಯಾವ್ಯಾವ ಇನ್ಫಾರ್ಮೇಷನ್ ಎಲ್ಲ ನಮಗೆ ಸಿಗುತ್ತೆ, ಅದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಮೇಲೆ ಒಂದು ಜಸ್ಟ್ ಓವರ್ವ್ಯೂ ಮಾಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಬಗ್ಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.